ನೀವು ದರ್ಶನ್ ಅವ್ರನ್ನ ಮೆಜೆಸ್ಟಿಕ್ ಸಿನಿಮಾದಿಂದ ಕೂಡ ನೋಡ್ಕೊಂಡು ಬಂದಿದ್ದೀರಿ. ಮೆಜೆಸ್ಟಿಕ್ ಸಿನಿಮಾದ ವಿಚಾರವಾಗಿ ಕೂಡ ಸಾಕಷ್ಟು ಸಂದರ್ಭದಲ್ಲಿ ಮಾತನಾಡಿದಿರಿ. ದರ್ಶನ್ ಅವರ ಜರ್ನಿ ಬಗ್ಗೆ ಏನು ಅನಿಸುತ್ತೆ? ಈಗ ಅವರಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು ಮತ್ತು ಅವರ ಸುತ್ತಮುತ್ತ ಇರ್ತಕ್ಕಂಥವ್ರಿಂದ ಆಗ್ತಾ ಇರುವಂಥ ಸಮಸ್ಯೆಗಳನ್ನು ಅದನ್ನು ಹೆಂಗೆ ತಗೊಳ್ತಾ ಇದ್ದೀರಿ, ಹೇಗೆ ನೆನಪು ಮಾಡ್ಕೋತೀರಾ? ಸರ್, ದರ್ಶನ್ ಒಬ್ಬ ಒಳ್ಳೆ ನಟ. ಅವನು ಸಾಕಷ್ಟು ಒಳ್ಳೆ ಕಷ್ಟಪಟ್ಟು ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ದಾನೆ ದರ್ಶನ್. ಬಟ್ ಇವತ್ತಿನ ಅವರ ಪರಿಸರ ಅಟ್ಮಾಸ್ಫಿಯರ್ ಅದು ನನಗೆ ಗೊತ್ತಿಲ್ಲ. ಬಟ್ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ದಾನೆ. ನೀನಾಸಮಲ್ಲಿದ್ದ ಸಣ್ಣ ಪುಟ್ಟ ಪಾತ್ರ ಮಾಡ್ತಾರೆ. ನಮ್ಮ ಪಿಕ್ಚರ್ ಮುಖಾಂತರ ನಟ ಕೂಡ, ನಾಯಕ ನಟ ಕೂಡ ಅದ. ಭಾಳ ಖುಷಿ ಇದೆ. ತುಂಬ ಕಷ್ಟಪಟ್ಟು ಬಂದಿದ್ದಾನೆ. ಅದನ್ನು ಕಷ್ಟಪಟ್ಟು ಬಂದವನ ಉಳಿಸ್ಕೊಳ್ಳೋದು ಆ ಅಭಿಮಾನಿಗಳ ಕೆಲಸ. ನಾನು ಹೇಳೋದು, ಪಾಪ ದರ್ಶನ್ಗೂ ನೋವಾಗದ್ಬಾರ್ದು. ನಾನು ಹೇಳೋದು ದರ್ಶನ್ಗೂ ನೋವಾಗದ್ ಬೇಡ. ನಾನು ಯಾವುದೇ ಬಟ್ ಈ ಥರ ಒಂದು ಕೃತ್ಯ ಮಾಡಿದಾರಲ್ಲ, ಆ ಒಂದು ಇದಕ್ಕೆ ನಾನು ವಿರೋಧ ವ್ಯಕ್ತಪಡಿಸ್ತೀನಿ ಹೊತ್ತು. ಬಟ್ ಈ ಥರ ಬೆಳವಣಿಗೆ ಚಿತ್ರರಂಗದಲ್ಲಿ ಆಗಬಾರ್ದು. ತಾವೇನು ಇನ್ನೊಬ್ಬ ಹೆಣ್ಮಗು ಬೈದಿದ್ದೀರಿ, ಅದೇ ತಾವು. ಯಾಕಂದರೆ ಹಿಂದೆ ರಾಜ್ಕುಮಾರ್ ಅವರ 108 ದಿನ ಕಾಡಿಗೆ ಹೋದಾಗ ನಾವು ರಾಜ್ಕುಮಾರ್ ನಾವು ಫಸ್ಟು ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ಫಸ್ಟು ಹೋಮ ಹವನ ಮಾಡಿದವು ನಾವು. ರಾಜ್ಕುಮಾರ್ ಅವ್ರಿಗೆ ಏನು ತೊಂದರೆ ಆಗದೆ ಇರಲಿ, ಅವ್ರಿಗೇನು ಆಗಬಾರ್ದು, ಅವರು ಸುರಕ್ಷಿತವಾಗಿ ಕಾಡಿಂದ ನಾಡಿಗೆ ಬರಲಿ ಅಂತೇಳಿ ನಾವು ಒಂದು ಪೂಜೆ ಪುರಸ್ಕಾರ ಮಾಡುವ ಮುಖಾಂತರ ಒಂದು ಅಭಿಮಾನ ತೋರಿಸ್ತಾ ಇದ್ದು. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅಭಿಮಾನಿ ಕೂಡ ಅಥವಾ ಪೂಜೆ ಪುರಸ್ಕಾರ ಮಾಡಿದರು. ಆ ಥರ ಒಂದು ಪೂಜೆ ಪುರಸ್ಕಾರ ಮಾಡುವ ಮುಖಾಂತರ ತಾವು ಮಾಡಿ ಈ ಥರ ಒಂದು ಹೆಣ್ಮಗುಗೆ ಬೈದ್ಬಿಟ್ರೆ ನೀವು ದೊಡ್ಡವರಾಗ್ಬಿಡ್ತೀರಾ? ಇಲ್ವಲ್ಲ. ತಾವು ತೊಂದರೆಗೆ ಸಿಗಾಕೊಂತೀರಿ, ತಮ್ಮ ಮನೆಯವ್ರಿಗೂ ತೊಂದರೆಗೆ ಸಿಗಾಕ್ಸ್ತೀರಿ. ತಾವು ನೆಮ್ಮದಿಯಾಗಿರೋಕ್ಕಿಲ್ಲ, ತಮ್ಮ ಮನೆಯವ್ರಿಗೂ ನೆಮ್ಮದಿ ಆಗಿಲ್ಲ. ಮತ್ತು ಪರಿಸರ, ನೀವು ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾ ಇದ್ದೀರಾ? ನೀವು ಇನ್ನೊಬ್ಬರು ಯುವಕರು ನಮ್ಮ ಥರನೇ ಕೆಟ್ಟದಾಗಿ ಮೆಸೇಜ್ ಮಾಡಲಿ ಅಂತ ಮೆಸೇಜ್ ಕೊಡ್ತಾ ಇದ್ದೀರಾ? ಬಟ್ ಒಬ್ಬ ವ್ಯಕ್ತಿ ಯಾರೇ ಆಗಲಿ, ಭೂಮಿ ಮೇಲೆ ಒಬ್ಬ ಮನುಷ್ಯನಾಗಿ ಹುಟ್ಟೋದೇ ಒಂದು ಪುಣ್ಯ. ಒಂದು ಒಳ್ಳೇದು ಮಾಡೋಕ್ಕಾಗಲ್ವ, ಕೆಟ್ಟದಂತೂ ಮಾಡೋಕ್ಕೆ ಹೋಗ್ಬಿಡಿ. ಸರ್, ಇದೆಲ್ಲದರ ಜೊತೆಗೆ ಸದ್ಯಕ್ಕೆ ಕಲಾವಿದರ ಸಂಘಕ್ಕೆ ಮನವಿ ಮಾಡಬೇಕು ಅಂತ ಇದ್ದೀರಿ. ಕಲಾವಿದರ ಸಂಘ ಯಾವತ್ತೂ ಕೂಡ ಅಂದರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನೋಂಥ ರೀತಿಯಲ್ಲಿ ಸಾಕಷ್ಟು ಚರ್ಚೆಗಳಿದೆ ಫಿಲಮ್ ಚೇಂಬರ್ಲಿ ಆಗಿದೆ. ಕಲಾವಿದರ ಸಂಘಕ್ಕೆ ಯಾವ ರೀತಿ ಮನವಿ ಮಾಡ್ತೀರಾ ರಾಕ್ಲೈನ್ ವೆಂಕಟೇಶ್ವರ್ಗೆ, ಮತ್ತು ಏನು ನಿಮ್ಮ ನೆಕ್ಸ್ಟ್ ಸ್ಟೆಪ್ ಏನು ಫೈನಲ್ ಅಂತ? ಸರ್, ಈಗ ಇವತ್ತೇ ರಾಕ್ಲೈನ್ ವೆಂಕಟೇಶ್ ಅವ್ರನ್ನ ಭೇಟಿ ಮಾಡಬೇಕಾಯ್ತು. ಇವತ್ತು ಅವ್ರು ಊರಲ್ಲಿಲ್ಲ. ಅವರು ದೂರವಾಣಿ ಮುಖಾಂತರ ಮಾತಾಡಿದೆ. ನಾಳೆ 11 ಗಂಟೆಗೆ ಅವ್ರನ್ನ ಭೇಟಿ ಮಾಡಿ ಅವರು ಕೂಡ ಮನವಿ ಮಾಡ್ತಾ ಇದ್ದೇನೆ. ಯಾಕಂದರೆ ಈ ಒಂದು ಇಶ್ಯೂ ಆಗಿ ವಾಣಿಜ್ಯ ಮಂಡಳಿ ಒಂದೇ ಅಲ್ಲ, ಕಲಾವಿದರು ಸಂಘ ಕೂಡ ವಾಣಿಜ್ಯ ಮಂಡಳಿ ಒಟ್ಟಿಗೆ ಕೈ ಜೋಡಿಸ್ಬೇಕು. ಯಾಕಂದರೆ ಈ ಒಂದು ಯಾಕಂದರೆ ಬರೀ ನಮ್ಮ ಕನ್ನಡ ಚಿತ್ರರಂಗ ಬರೀ ಪ್ರದರ್ಶಕರು, ವಿತರಕರು, ಪ್ರೊಡ್ಯೂಸರ್ಸ್ ಇಷ್ಟೇ ನೋಡೋದಲ್ಲ. ಯಾಕಂದ್ರೆ ನಮಗೆ ವಾಣಿಜ್ಯ ಮಂಡಳಿ ಮತ್ತು ಕಲಾವಿದರ ಸಂಘಕ್ಕೆ ಒಂದು ಸಾಮಾಜಿಕ ಅಂತ ಒಂದು ಜವಾಬ್ದಾರಿ ಕೂಡ ಇದೆ. ಯಾಕಂದ್ರೆ ಒಳ್ಳೊಳ್ಳೆ ಮೆಸೇಜ್ ಕೊಡೋ ಅಂಥ ಜವಾಬ್ದಾರಿ ಕೂಡ ಈ ನಮ್ಮ ಉದ್ಯಮ ನಮ್ಮಲ್ಲೆಲ್ಲ ಇದೆ. ಸೊ ಹಂಗೆ ಒಳ್ಳೆ ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ಇದ್ರ ಬಗ್ಗೆ ಭಾಳ ಬೇಸರ ವ್ಯಕ್ತಪಡಿಸಿದ್ರು. ನಾಳೆ 11 ಗಂಟೆಗೆ ಸಿಗ್ತಾ ಇದ್ದಾರೆ. ಅವ್ರನ್ನ ಭೇಟಿ ಮಾಡಿ ನಾನು ಕೂಡ ಮನವಿ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಮಾಜಿ ಫಿಲಂ ಚೇಂಬರ್ನ ಅಧ್ಯಕ್ಷ ಬಾಮಾ ಹರೀಶ್ ಅವರ ಮಾತಾಗಿರ್ತಕ್ಕಂಥ ಫಿಲಂ ಚೇಂಬರ್ ಮುಖಾಂತರವಾಗಿ CM DCM ಹಾಗೆ ಹೋಮ್ ಮಿನಿಸ್ಟರ್ನು ಕೂಡ ಭೇಟಿ ಮಾಡಿ ಮನವಿ ಮಾಡಿ ಮುಂದಾಗ್ತಕ್ಕಂತಹ ಸಮಸ್ಯೆಗಳಿಗೆ ಬ್ರೇಕ್ ಹಾಕುವಂಥ ಪ್ರಯತ್ನಗಳನ್ನ ಮಾಡ್ತೀವಿ ಅನ್ನುವಂಥದ್ದು. ಕ್ಯಾಮರಾ ಪರ್ಸನ್ ಮಹಂತೇಶ್ ಜೊತೆ ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು.